ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಶರಣಪ್ಪ ದೊಡ್ಮನಿ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಮತ್ತು ವಿಜಯನಗರ ಜಿಲ್ಲೆಯ ಎಲ್ಲಾ ವಿಷಯಗಳು ಕುರಿತು ಪ್ರತಿಭಟನೆ ಚರ್ಚೆ ನಡೆಸಲಾಯಿತು. ಸಕ್ಕರೆ ಕಾರ್ಖಾನೆ ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಎಲ್ಲಾ ವಿಷಯಗಳು ಕುರಿತು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಶರಣಪ್ಪ ದೊಡ್ಮನಿ ಹಾಗೂ ಎಲ್ಲಾ ವಿಜಯನಗರ ಜಿಲ್ಲಾಧ್ಯಕ್ಷರಾದ BM ಹುಲಗಪ್ಪ ಹಾಗೂ ತಾಲೂಕಾಧ್ಯಕ್ಷರಾದ B ಬಸವರಾಜ್ ಖಜಾಂಚಿ, B ನಾಗರಾಜ್ ಇತರ ಪದಾಧಿಕಾರಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದ ಸಂದರ್ಭದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯಶಸ್ವಿಯಾಗಿ ಪ್ರತಿಭಟನೆ ನಡೆಸಲಾಯಿತು. ಮಲಗುವಾಗ ಯೋಧರನ್ನು ನೆನೆಯಬೇಕು, ಮುಂಜಾನೆ ಏಳುವಾಗ ರೈತನನ್ನು ನೆನೆಯಬೇಕು. ಜೈ ಕಿಸಾನ್ ಜೈ ಜವಾನ್ ಎಂದರು. ಇಲ್ಲ ಅಂತಂದ್ರೆ ನಾವು ಕಳೆದ ಬಾರಿ ಒಂದು ರೈತರ ಒಂದು ಆಕ್ರೋಶ ಕಟ್ಟೆ ಹೊಡೆದು ಇವತ್ತಿನ ದಿನ ರಸ್ತೆಗೆ ಬಂದು ನಾವು ಆ ಒಂದು ಮನವಿಯನ್ನು ರಸ್ತೆಯಲ್ಲಿ ಕೊಟ್ಟಿರ್ತೀವಿ. ಇದನ್ನೆಲ್ಲ ಸರ್ಕಾರ ಬಹಳ ಮುಖ್ಯವಾಗಿ ಗಮನಿಸಬೇಕು. ರೈತರ ಹೆಸರಿಸಿಕೊಂಡು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ರೈತರನ್ನ ಕಡೆಗಣಿಸಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ. ಇವತ್ತೆಲ್ಲ ಬಿಸಿಲಲ್ಲಿ ನಾವು ಮಳೆಯಲ್ಲಿ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಒಂದು ಕಳೆದ ಆಗ್ತಿಲ್ಲ, ಒಂದು ಕುಡಿಯೋದಕ್ಕೆ ನೀರಿಟ್ಟಿಲ್ಲ, ಅನ್ನದಾತರನ್ನ ಕೊಡ್ತಾ ಕಡೆಗಣಿಸತಕ್ಕಂಥದ್ದು ಇದೆಲ್ಲ ಒಂದು ನೇರವಾದ ಉದಾಹರಣೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ರೈತರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದೀವಿ ಅಂತ ಇದ್ದೀವಿ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನಿಂತಿರ್ತಕ್ಕಂಥ ಹೋರಾಟಗಾರರಿಗೆ, ಬಂದಿರತಕ್ಕಂಥ ಹೆಣ್ಮಕ್ಕಳಿಗೆ, ರೈತರಿಗೆ ಎಲ್ಲರಿಗೂ ಬೆಲೆ ಕೊಟ್ಟು ಖುದ್ದಾಗಿ ತಾವೇ ಬಂದು ಈ ಒಂದು ಮನವಿಗೆ